ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಗಳು. ಇವತ್ತು ನಾನು ನಿಮ್ಮ ಜೊತೆ ಒಂದು ಇನ್ಸ್ಟೆಂಟ್ ಡೈನ ಶೇರ್ ಮಾಡ್ತಿದ್ದೀನಿ. ಅಂದರೆ ನೀವು ಗಡಬಡಿಯಲ್ಲಿ ಇದ್ದಾಗ ಸಾಕಷ್ಟು ಕಡಿಮೆ ಟೈಮಲ್ಲಿ ಇದನ್ನು ನೀವು ಬಳಸ್ಕೊಂಡು ನಿಮ್ಮ ಕೂದಲನ್ನು ಕಪ್ಪವಾಗಿ ಮಾಡ್ಕೊಳ್ಬಹುದು. ಇವತ್ತಿನ ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ ಅಂತೂ ಅತ್ಯಂತನೇ ಆಗಿಬಿಟ್ಟಿದೆ. ಹಾಗೂ ಕೂದಲು ಉದುರೋ ಸಮಸ್ಯೆ ಕೂಡ ಭಾಳಷ್ಟು ಜನರಲ್ಲಿ ನಾವು ಇವತ್ತಿನ ಕಾಲದಲ್ಲಿ ಕಾಣಬಹುದು. ಹಾಗಾಗಿ ಇದಕ್ಕೆ ಒಂದು ನ್ಯಾಚುರಲ್ ವಾದ ಪರಿಹಾರನ ಪಡ್ಕೊಳ್ಳೋಕ್ಕೆ ನಾವು ಸಾಕಷ್ಟು ಕಷ್ಟಪಡ್ತಿದ್ದೀವಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗಾಗಿ ಒಂದು ಒಳ್ಳೆ ಹೇರ್ ಡೈನ ತಗೊಂಡು ಬಂದಿದ್ದೀನಿ. ಅದು ಕೂಡ ನ್ಯಾಚುರಲ್ ಆಗಿ ನೀವು ಕೂದಲನ್ನು ಉದ್ದವಾಗಿ ಹಾಗೂ ದಟ್ಟವಾಗಿ ಬಳಸೋಕ್ಕೆ ಇದನ್ನು ಹಚ್ಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆ ಪರಿಣಾಮವನ್ನು ಕೊಡಬಹುದು. ಇಲ್ಲಿ ನೋಡಿ, ಅದಕ್ಕಾಗಿ ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ನೀವು ಪೂರ್ತಿಯಾಗಿ ನೋಡಿದ್ರೆ ಹಾಗೂ ಇದನ್ನು ರೆಡಿ ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಒಳ್ಳೆ ರಿಸಲ್ಟನ್ನು ಸಿಗುತ್ತೆ. ಇಲ್ಲಿ ನೋಡಿ ವೀಕ್ಷಕರೇ, ನಾನು ಏನು ಮಾಡಿದ್ದೀನಿ ಅಂದರೆ ಗ್ಯಾಸ್ ಮೇಲೆ ಒಂದು ಕಬ್ಬಿಣ ಬಾಳೆಯನ್ನು ಇಟ್ಕೊಂಡೆ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಗ್ಯಾಸಿನ ಫ್ಲೇಮ್ ಆನ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬಾಳಿಗೆ ನಮಗೆ ಕಾಯಕ್ಕೆ ಇಡಬೇಕಾಗುತ್ತೆ. ಇವಾಗ ಅದರಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಚಹಾ ಪುಡಿನ, ಅಂದರೆ ಟೀ ಪುಡಿ, ಚಹಾ ಪತ್ತಿನ ಆ್ಯಡ್ ಮಾಡ್ತಾ ಇದ್ದೀನಿ. ಚಹಾ ಪತ್ತಿ ಅಂತೂ ನಮ್ಮ ಕೂದಲಿಗಾಗಿ ಒಂದು ನ್ಯಾಚುರಲ್ ಡೈ ಆಗಿ, ಹಾಗೂ ಇದರಲ್ಲಿ ಟೈಟಾನಿಯನ್ ಅಂತ ಒಂದು ಪದಾರ್ಥ ಇರುತ್ತೆ. ಇದು ನಮ್ಮ ಕೂದಲಲ್ಲಿ, ನಮ್ಮ ಸ್ಕ್ಯಾಲ್ಪ್ಸ್ಗೆ ಕೂದಲು ಬೆಳೆಯುವಂಥ ಶಕ್ತಿಯನ್ನು ಕೊಡುತ್ತೆ. ಹಾಗೂ ನಮ್ಮ ಸ್ಕ್ಯಾಲ್ಪ್ಸ್ನಲ್ಲಿ ಒಳ್ಳೆ ರೀತಿ ಬಿಳಿ ಕೂದಲು ಕಡಿಮೆ ಮಾಡಿ ಕಪ್ಪು ಕೂದಲನ್ನ ಬೆಳೆಯೋಕ್ಕೆ ಅತ್ಯಂತ ಇದು ಸಹಾಯ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಟೀ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು. ಟೀ ಪುಡಿ ಅಂತೂ ನಮ್ಮ ಕೂದಲಿಗೆ ಬಹಳ ಒಳ್ಳೆ ಪದಾರ್ಥ. ಇದು ಖಂಡಿತ ನೀವು ಹಚ್ಕೊಳ್ಳೇಬೇಕು. ಇಲ್ಲಿ ನೋಡ್ರಿ, ನಾನು ಸ್ವಲ್ಪ ಮಟ್ಟಿಗೆ ಸಾಸಿವೆನೂ ಕೂಡ ಅಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗಂತೂ ಗೊತ್ತು, ಸಾಸಿವೆ ಕೂಡ ನಮ್ಮ ಕೂದಲಿಗೆ ಅತ್ಯಂತ ಒಳ್ಳೆ ಒಂದು ರೆಮಿಡಿ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಸಾಸಿವೆ ಎಣ್ಣೆ ಹಚ್ಕೋತೀವಿ ನಾವು. ಹಾಗಾದರೆ ಇಲ್ಲಿ ನಾನು ಡೈರೆಕ್ಟಾಗಿ ಸಾಸಿವೆನ ಆ್ಯಡ್ ಮಾಡಿಕೊಟ್ಟಿದ್ದೀನಿ. ಹಾಗೆ ನಾನು ಇಲ್ಲಿ ಸ್ವಲ್ಪ ಮಟ್ಟಿಗೆ ಕರಿಬೇವನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಕರಿಬೇವನ್ನು ತೊಗೊಂಡಿದ್ದೆ. ಕರಿಬೇವು ಏನು ಮಾಡುತ್ತೆ ಅಂದರೆ, ನಮ್ಮ ನತ್ತಿಯಲ್ಲಿ ಡ್ಯಾಂಡ್ರಫ್ ಇರುತ್ತೆ ಹಾಗೂ ಸ್ವಲ್ಪ ಇಚ್ನೆಸ್ ಆಗುತ್ತೆ. ಯಾವಾಗ ನಮಗೆ ಸಣ್ಣ ಸಣ್ಣ ಗುಳ್ಳಿಗಳು ಬರ್ತವೆ, ಪಕ್ಕಿಯಲ್ಲಿ ಬರ್ತವೆ ನತ್ತಿಯಲ್ಲಿ. ಹಾಗಾಗಿ ಅದೊಂದು ತಡೆಯೋಕ್ಕೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ, ಇವಾಗ ಇದಕ್ಕೆ ಒಳ್ಳೆ ರೀತಿಯಲ್ಲಿ ನಮಗೆ ಹುರ್ಕೊಳ್ಬೇಕಾಗುತ್ತೆ. ಅಂದರೆ ಇದ್ರ ಕಲರ್ ಚೇಂಜ್ ಆಗೋವರೆಗೆ ನಮಗೆ ಇದಕ್ಕೆ ಒಳ್ಳೆ ರೀತಿಯಲ್ಲಿ ತಿರುಗಿಸ್ತಾ ಹೋಗಬೇಕಿರುತ್ತೆ. ನೀವು ಲೋ ಫ್ಲೇಮ್ನಲ್ಲಿ ಮಾಡಿದ್ರೆ ನಿಮಗೆ ಒಂದು ಸಾಕಷ್ಟು ಒಳ್ಳೆ ಪರಿಣಾಮ ಸಿಗುತ್ತದೆ. ಹಾಗಾಗಿ ನೀವು ಒಳ್ಳೆ ರೀತಿಯಲ್ಲಿ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಅರ್ಥ ಆಗಬಹುದು ಹಾಗೂ ನಿಮಗೆ ಒಂದು ಒಳ್ಳೆ ಪರಿಣಾಮ ಸಿಗ್ಬೋದು. ಸಾಕಷ್ಟು ಸಲ ನಾವು ಏನು ಮಾಡ್ತೀವಿ ಅಂದರೆ ಅರ್ಧ ವಿಡಿಯೋನ ನೋಡ್ತೀವಿ. ಹಾಗಾಗಿ ಅದನ್ನು ನಾವು ಪೂರ್ತಿ ನೋಡೋಕ್ಕಾಗದೆ ಅರ್ಧ ಇನ್ಫಾರ್ಮೇಷನ್ ತೊಗೊಂಡು ಅದನ್ನು ಅಪ್ಲೈ ಮಾಡಿಕೊಂಡ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗೋಲ್ಲ. ಹಾಗಾಗಿ ಮತ್ತು ನಾವು ಅಂತೀವಿ ಇದರಲ್ಲಿಂದ ಏನೂ ಆಗ್ತಾಯಿಲ್ಲ. ಆದರೆ ನೀವು ಒಳ್ಳೆ ರೀತಿಯಲ್ಲಿ ಪೂರ್ತಿ ನೋಡಿದ್ರೆ ಹಾಗೂ ಪೂರ್ತಿ ಮಾತನ್ನು ಕೇಳಿದ್ರೆ ನಿಮಗೆ ಒಂದು ಒಳ್ಳೆಯ ಪರಿಣಾಮವನ್ನೆಲ್ಲ ಸಿಗ್ಬೋದು. ಇಲ್ಲಿ ನೀವು ನೋಡಬಹುದು ಎಷ್ಟು ಒಳ್ಳೆ ಮಟ್ಟಿಗೆ ಇವಾಗ ಇದ್ರ ಕಲರ್ ಚೇಂಜ್ ಆಗಿಬಿಟ್ಟಿದೆ ಅಂತ ನೀವು ನೋಡ್ಬೋದು. ಸಾಸಿವೆ ಅಂತೆ ಸ್ವಲ್ಪ ಮಟ್ಟಿಗೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಸಿವೆ ಎಣ್ಣೆ ನಮ್ಮ ಕೂದಲಿಗೆ ಅತ್ಯಂತ ಒಳ್ಳೆಯದು. ಈ ಮಳೆಗಾಲದಲ್ಲಿ ಅಂತೂ ಇದು ಒಂದು ರೆಮಿಡಿ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಯಾಕಂದರೆ ಇವಾಗ ಸಾಕಷ್ಟು ತಂಪು ಇದ್ದಾಗ ಈ ಥರ ನಾವು ಒಂದು ರೆಮಿಡಿನ ತಮ್ಮ ತಲೆಗೆ ಹಚ್ಕೊಂಡ್ರೆ ಇದರಿಂದ ನಮಗೆ ಭಾಳಷ್ಟು ಒಳ್ಳೆಯ ರೀತಿಯ ಪರಿಣಾಮ ಸಿಗ್ಬೋದು. ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಇದು ಪೂರ್ತಿಯಾಗಿ ಕಪ್ಪಗಾಗ್ಬಿಟ್ಟಿದೆ ಅಂತ. ಇದಕ್ಕೆ ಇನ್ನೂ ಸ್ವಲ್ಪ ನಮಗೆ ಈ ಥರನೇ ಚೆನ್ನಾಗಿ ಹುರ್ಕೋಬೇಕಾಗಿದೆ. ನೀವು ಎಷ್ಟು ಮಟ್ಟಿಗೆ ಇದಕ್ಕೆ ಚೆನ್ನಾಗಿ ಹುರ್ಕೋತೀರಾ ನಿಮಗೆ ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಒಂದು ಅಂದರೆ ಪರಿಣಾಮ ಸಿಗಬಹುದು. ನೀವು ಒಳ್ಳೆಯ ರೀತಿಯಲ್ಲಿ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಪ್ರಾಕೃತಿಕವಾಗಿ ಬಿಳಿ ಕೂದಲನ್ನು ನಿಲ್ಲಿಸೋಕ್ಕೆ ಹಾಗೂ ಕಪ್ಪು ಕೂದಲನ್ನು ಬೆಳೆಸೋಕ್ಕೆ ಇದು ಒಂದು ರೆಮಿಡಿ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಒಳ್ಳೆ ರೀತಿಯಲ್ಲಿ ಇದನ್ನು ಮಾಡ್ಕೊಂಡು ಹಚ್ಕೋಬಹುದು ವೀಕ್ಷಕರೇ. ಇಲ್ಲಿ ನೋಡಿ, ಇವಾಗ ನಾನು ಇದಕ್ಕೆ ಹುರ್ಕೊಂಡಾಯ್ತು. ಇವಾಗ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಒಂದು 5 ನಿಮಿಷದವರೆಗೂ. ಇವಾಗ ನಿನಗೆ ತೋರಿಸ್ತೀನಿ ಇಷ್ಟು ಮಟ್ಟಿಗೆ ಇದು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿಬಿಟ್ಟಿದೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಕಬ್ಬಿಣದ ಈ ಥರ ತೊಗೊಂಡು ಇದಕ್ಕೆ ನಾನು ಒಳ್ಳೆ ರೀತಿಯಲ್ಲಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಆದರೆ ಇದಕ್ಕೆ ಕುಟ್ಕೊಳ್ಬಹುದು ಕೂಡ.
ಆದರೆ ಈ ಥರ ಕಬ್ಬಿಣ ಬಾಳಿಗೆಯಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಕಬ್ಬಿಣದಲ್ಲಿ ಲೋಹ ಪದಾರ್ಥ ಇರುತ್ತೆ ಅಲ್ಲ, ಅದು ನಮ್ಮ ಕೂದಲಿಗೆ ಬೆಳವಣಿಗೆಗಾಗಲಿ ಹಾಗೂ ನಮ್ಮ ಕೂದಲು ಕಪ್ಪಾಗಿ ಬಳಸಲಿಕ್ಕಾಗಿ ಒಂದು ಸಾಕಷ್ಟು ಒಳ್ಳೆ ಪದಾರ್ಥ ಇರುತ್ತೆ. ಕೂದಲು ಬೆಳೆಯೋಕ್ಕಂತೂ ಐರನ್ ಸಾಕಷ್ಟು ಮುಖ್ಯವಾದ ಪದಾರ್ಥ. ಈ ಕಾಲದಲ್ಲಿ ನಮಗೆ ಐರನ್ ಜಾಸ್ತಿ ತಿನ್ನೋಕ್ಕೆ ಸಿಗ್ತಾ ಇಲ್ಲ ಅಂತ ನಾವು ಈ ಥರ ರೆಮಿಡೀಸ್ನ ಕಬ್ಬಿಣ ಬಾಳಿಗೆಯಲ್ಲಿ ಮಾಡಿಕೊಂಡು ನಮ್ಮ ಕೂದಲನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೋಬಹುದು ಹಾಗೂ ಕಪ್ಪು ಕೂಡ ಬೆಳೆಸ್ಕೋಬೋದು. ಈ ಥರ ಮಾಡಿದ್ರೆ ಇದು ಸಾಕಷ್ಟು ಈಸಿ ನೋಡಿ. ಇದಕ್ಕೇನು ಜಾಸ್ತಿ ಕಷ್ಟ ಬೇಡ. ನೀವು ಮಿಕ್ಸರ್ನಲ್ಲಿ ಮಾತ್ರ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಮಿಕ್ಸರ್ನಲ್ಲಿ ಹಾಕಿದರೆ ಪೂರ್ತಿ ಏನು ನಿಮ್ಮದು ಪೌಡರ್ ಇದೆ ಅದು ಮಿಕ್ಸರ್ಗೆ ಅಂಟುಕೋತದೆ. ಹಾಗಾಗಿ ನಿಮಗೂ ಒಳ್ಳೆ ಒಂದು ರಿಸಲ್ಟ್ ಸಿಗೋಂಗಿಲ್ಲ. ಈ ಥರ ನೀವು ಮಾಡಿದ್ರೆ ಸಾಕಷ್ಟು ನಿಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ರೆಮಿಡಿಯ ಸಿಗೋದು. ನೀವು ಪ್ರಾಕೃತಿಕವಾಗಿ ತಮ್ಮ ಕೂದಲನ್ನು ಕಪ್ಪು ಬಯಸ್ಕೋಬಹುದು. ಇಲ್ಲಿ ನೀವು ನೋಡ್ತಾ ಇದ್ರಿ, ಇದು ಪೌಡರೇ ಇಷ್ಟು ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ ಇವಾಗ ನಾನು ನಿಮ್ಗೆ ತೋರಿಸೋದು. ಇದರಲ್ಲಿ ಜಾಸ್ತಿ ಕಷ್ಟ ಇಲ್ಲ ಫ್ರೆಂಡ್ಸ್, ನೀವು ಈಸಿಯಾಗಿ ಇದನ್ನು ಈ ಥರ ತುರ್ಕೊಳ್ಬಹುದು. ಇಲ್ಲಿ ನೋಡ್ರಿ, ಒಳ್ಳೆ ರೀತಿಯಲ್ಲಿ ಈ ಒಂದು ನಮ್ಮ ಪೌಡರ್ ಏನಿದೆ ಅದು ರೆಡಿ ಆಗಿಬಿಟ್ಟಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಬೋಲ್ ತೊಗೊಂಡಿದ್ದೀನಿ ಹಾಗೂ ನಾವು ರೆಡಿ ಮಾಡಿಕೊಡಿರೋಂಥ ಪೌಡರ್ ಇವಾಗ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಈ ಥರ ನೀವು ನ್ಯಾಚುರಲ್ ರೆಮಿಡೀಸ್ನ ಮಾಡ್ಕೋರಿಂದ ನಿಮ್ಮ ಕೂದಲಿಗೆ ಯಾವುದೂ ಸೈಡ್ ಎಫೆಕ್ಟ್ ಆಗಲ್ಲ ಹಾಗೂ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ಸಿಗುತ್ತೆ. ಸಾಕಷ್ಟು ಕೆಮಿಕಲ್ನ ಬಳಸಿ ತನ್ನ ಕೂದಲನ್ನು ಹಾಳು ಮಾಡ್ಕೊಳ್ಳೋಪೇಕ್ಷ ಈ ಥರ ಪ್ರಾಕೃತಿಕವಾದ ರೆಮಿಡೀಸ್ನ ನೀವು ಹಚ್ಕೊಂಡ್ರೆ ಇದು ನಿಮ್ಮ ಕೂದಲಿಗೆ ಹಾಗೂ ಸಾಕಷ್ಟು ಒಳ್ಳೆಯದು. ಇಲ್ಲಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇದರಲ್ಲಿ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಹೇಗೆ ಹಚ್ಕೊಳ್ಬೇಕು ಅಂತ ಕೂಡ ನಾನು ನಿಮ್ಮನ್ನೇ ಹೇಳ್ತೀನಿ. ಹಾಗೂ ಇದು ಯಾವಾಗ ಹಚ್ಕೋಬೇಕು, ಇವಾಗ ಇದಕ್ಕೆ ಎಷ್ಟು ಕಾಲವರೆಗೂ ಇಡಬೇಕು ಅಂತ ಕೂಡ ನಾನು ಮುಂದೆ ನಿಮಗೆ ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಈ ಒಂದು ನಮ್ಮ ರೆಮಿಡಿ ಒಳ್ಳೆ ರೀತಿಯಲ್ಲಿ ರೆಡಿ ಆಗಿಬಿಟ್ಟಿದೆ. ಇದಕ್ಕೆ ಮತ್ತೆ ಏನು ಪದಾರ್ಥ ಬೇಡ, ಸಾಕು ಇవి 4 ಪದಾರ್ಥ ಬಳಸಿ ನಮ್ಮ ಒಳ್ಳೆ ರೀತಿಯಲ್ಲಿ ಒಂದು ನ್ಯಾಚುರಲ್ ಡೈನ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ. ನಾನು ಇವಾಗ ನಿಮಗೆ ಹಚ್ಚಿ ತೋರಿಸ್ತೀನಿ. ಇದನ್ನು ನೀವು ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಇಡೀ ರಾತ್ರಿ ಹಚ್ಕೊಂಡು ಇಟ್ಟಬೇಕು. ನೀವು ನಾಳೆ ನೆತ್ತಿನ ಸ್ನಾನ ಮಾಡಬೇಕಾದ್ರೆ ಈ ಒಂದು ರಾತ್ರಿ ನೀವು ಇದನ್ನು ಹಚ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಇದೇನಾಗುತ್ತೆ, ನಿಮ್ಮ ಕೂದಲಿಗೆ ಪೂರ್ತಿ ರಾತ್ರಿಯಲ್ಲಿ ಅಂಟುಕೊತ್ತೆ. ಹಾಗಾಗಿ ನಿಮಗೆ ಮುಂಜಾನೆ ನೀವು ಸ್ನಾನ ಮಾಡಿದರೆ ನಿಮಗಿದು ಒಂದು ಒಳ್ಳೆ ಪರಿಣಾಮ ಕೊಡುತ್ತೆ ಹಾಗೂ ಇದು ಒಂದು ನ್ಯಾಚುರಲ್ ಹೇರ್ ಡೈ ಅಂತ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಹೇಳಿ. ಧನ್ಯವಾದ ಫ್ರೆಂಡ್ಸ್.